ಪ್ರೀತಿಯ ನನ್ನ ಯೂಟ್ಯೂಬ್ ಕುಟುಂಬಕ್ಕೆ ಮತ್ತೊಮ್ಮೆ ನನ್ನ ಚಾನಲ್ಗೆ ಸ್ವಾಗತ. ನೀವೆಲ್ಲ ಈಗಾಗಲೇ ನನ್ನ ಫ್ರೆಂಡ್ ಅಣ್ಣಂದು ಹಳದಿ ಶಾಸ್ತ್ರ ಮತ್ತು ಬಳೆ ಶಾಸ್ತ್ರ ಮತ್ತು ಮದುವೆ ಎಲ್ಲದರ ವಿಡಿಯೋ ನೋಡಿದ್ದೀರಾ. ಆದರೆ ಬೀಗಳನ್ನು ಹೇಗೆ ಮಾಡಿದ್ರು ಅನ್ನೋದರ ವಿಡಿಯೋ ನೋಡಿಲ್ಲ. ಆದರೆ ಬೀಗಳು ಆಗೋದಕ್ಕೂ ಮುಂಚೆ ದೇವರ ಪೂಜೆಯನ್ನು ಮಾಡಿಸಿದ್ರು, ಅದರ ವಿಡಿಯೋವನ್ನು ಇವತ್ತು ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ನಂತರ ಬೀಗಳು ಹೇಗೆ ನಡೀತು ಅನ್ನೋದನ್ನು ನಾನು ಆದಷ್ಟು ಬೇಗ ನಿಮಗೆ ತೋರಿಸ್ತೀನಿ. ಇವಾಗ ನಾವೆಲ್ಲರೂ ದೇವರನ್ನು ಪೂಜಿಸ್ಕೊಂಡು ಕಟ್ಕೊಂಡು ಊರೊಳಗಡೆ ಮೆರವಣಿಗೆ ಮಾಡೋದಕ್ಕೆ ಅಂತ ಹೇಳಿ ದೇವಸ್ಥಾನದ ಹತ್ರ ಹೋಗ್ತಾ ಇದ್ದೀವಿ. ಮನೆಯವರಷ್ಟೇ ಹೋಗ್ತಾ ಇದ್ದೀವಿ. ಹತ್ರದ ಸಂಬಂಧಿಕರೆಲ್ಲ ಬಂದಿದ್ದಾರೆ. ಇಲ್ಲೊಬ್ರು ಹಿರಿಕರಿದ್ದಾರೆ ನೋಡಿ, ಅವ್ರ ಎನರ್ಜಿ ನೋಡ್ತಿದ್ರೆ ನನಗಂತೂ ತುಂಬ ಖುಷಿ ಆಗ್ತಿತ್ತು. ಎಲ್ಲವನ್ನು ಅವರೇ ನಿಂತ್ಕೊಂಡು ಮಾಡ್ತಿದ್ರು. ದೇವರನ್ನು ಇಡುವಂತಹ ಜಾಗವನ್ನು ನೀಟಾಗಿ ತೊಳೆದು ಅಲ್ಲಿ ಮಡಿಯನ್ನು ಹಾಸಿ, ಮಡಿ ಅಂದರೆ ಮಡಿ ಬಟ್ಟೆಯನ್ನು ಹಾಸಿ ಕಳಶವನ್ನು ಇಟ್ಟು ಮದುವೆ ಹೆಣ್ಣಿನ ಕೈಲಿ ನಮಸ್ಕಾರ ಮಾಡಿಸ್ತಾ ಇದ್ದಾರೆ. ಇದು ಈ ಊರಿನ ಮಾರಮ್ಮನ ದೇವಾಲಯ, ಮಾರಿಗುಡಿ ಅಂತ ನಾವು ಹೇಳ್ತೀವಿ. ಮೊದಲೆಲ್ಲ ಕಾಲುವೆ ಹತ್ರ ಹೋಗಿ ಪೂಜೆ ಮಾಡಿಸ್ಕೊಂಡು ಬರ್ತಿದ್ರು, ಅಂದರೆ ಪೂಜೆಯನ್ನು ಕಟ್ಕೊಂಡು ಬರ್ತಿದ್ರು. ಆದರೆ ಇವಾಗ ಕಾಲುವೆಯಲ್ಲಿ ನೀರಿಲ್ಲ, ಅದರಿಂದ ಮಾರಿಗುಡಿ ಹತ್ರ ಮಾಡ್ತಾ ಇದ್ದಾರೆ. ಇವರು ಸಿದ್ದಪ್ಪಾಜಿ ಗುಡ್ಡಪ್ಪ, ಇವರು ಬೇರೆ ಊರಿನವರು. ಯಾವಾಗಲೂ ನಾನು ಮೊದಲೇ ತೋರಿಸಿದ್ದೆ ಹಳದಿ ಶಾಸ್ತ್ರದಲ್ಲಿ ಇವ್ರನ್ನ ಕರೆಸಿದ್ರಂತ ನೋಡಿ. ಅವತ್ತು ಪೂಜೆ ಮಾಡಿದ್ದು. ಅವರು ಹೂವನ್ನು ಇನ್ನೂ ಏನೂ ತೆಗೆದಿಲ್ಲ. ಮಾರಮ್ಮನ ದೇವಸ್ಥಾನ ಇನ್ನೂ ತೆಗೆದಿರಲಿಲ್ಲ, ಅದಕ್ಕೆ ಹೊಸ್ತಿಲಿಗೆ ಹುಡುಗಿ ಕೈಲಿ ಪೂಜೆ ಮಾಡಿಸ್ತಾ ಇದ್ದೀವಿ. ನನ್ನ ಫ್ರೆಂಡ್ ಮನೆಯವ್ರು ಮಾತ್ರ ಅಲ್ಲ, ಇಡೀ ಊರಿನವ್ರಿಗೇನೆ ಸಿದ್ದಪ್ಪಾಜಿ ಮನೆ ದೇವರಾಗಿರ್ತಾರೆ. ಹೆಣ್ಣು ದೇವರು ಕಟ್ಟೆಕಾಳಮ್ಮ ಅಂತ ನೀವೆಲ್ಲ KRS ಕೇಳಿದ್ದೀರ ಅಲ್ವಾ, ಅಲ್ಲಿ ಕಟ್ಟೆಕಾಳಮ್ಮನ ದೇವಸ್ಥಾನ ಇದೆ. ಹೆಚ್ಚು ಕಮ್ಮಿ ಕಾವೇರಿ ತಾಯಿನೇ ಅಂತ ಅಂದ್ಕೊಳ್ಳಿ. ಇವಾಗ ಹುಡುಗನ ಕೈಲಿ ದೇವರನ್ನು ತೊಳೆದು ನೋಡಿ, ದೇವರು ನೋಡೋದಕ್ಕೆ ತುಂಬ ಚಿಕ್ಕದಾಗಿದೆ. ಆದರೆ ಹೂವೆಲ್ಲ ಮುಡಿಸಿದ್ಮೇಲೆ, ಹೂವಿನ ಅಲಂಕಾರ ಆದಮೇಲೆ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂತ ಹಾಗೆ ನೋಡಿ. ದೇವರು ಹಿತ್ತಾಳೆಯಿಂದ ಮಾಡಿರೋದ್ರಿಂದ ಅವರು ಪೀತಾಂಬರಿ ಪೌಡರನ್ನು ಕೇಳಿದ್ರು. ಇವ್ರು ತರೋದು ಮರ್ತುಬಿಟ್ಟಿದ್ರು. ಅದರಿಂದ ನಿಂಬೆ ಹಣ್ಣಲ್ಲಿ ತೊಳೆಸಿದ್ದು, ಅದು ಹುಡುಗನ ಕೈಲೇ ತೊಳೆಸಿದ್ದು. ಮೊದಲು ಗಂಧಲದಿಂದ, ಅದೇ ಹಸುವಿನ ಗಂಜಲದಿಂದ ಅಭಿಷೇಕವನ್ನು ಮಾಡಿ ಇವಾಗ ಹಾಲಿನಿಂದ ಅಭಿಷೇಕ ಮಾಡ್ತಾ ಇದ್ದಾರೆ. ನನ್ನ ಫ್ರೆಂಡ್ ತುಂಬ ಚೆನ್ನಾಗಿ ರಂಗೋಲಿ ಬಿಡ್ತಾಳೆ, ದೇವ್ರ ಮುಂದೆ ರಂಗೋಲಿ ಬಿಡ್ತಾ ಇದ್ದಾಳೆ. ಹಾಲಿನಿಂದ ಅಭಿಷೇಕ ಆದಮೇಲೆ ಇವಾಗ ಮೊಸರಿನಿಂದ ಅಭಿಷೇಕ ಮಾಡಿಸ್ತಾ ಇದ್ದಾರೆ. ಮೊಸರಿನ ನಂತರ ಸಕ್ಕರೆ ಅಭಿಷೇಕ ನಡೀತಾ ಇದೆ. ಈಗ ಜೇನುತುಪ್ಪದಿಂದ ಅಭಿಷೇಕವನ್ನು ಮಾಡ್ತಾ ಇದ್ದಾರೆ. ಎಲ್ಲವನ್ನು ಮದುವೆ ಹುಡುಗನ ಕೈಲೇ ಮಾಡಿಸ್ತಾ ಇದ್ದಾರೆ. ಜೇನುತುಪ್ಪದ ನಂತರ ಬಾಳೆಹಣ್ಣಂದು ಪಂಚಾಮೃತ ಮಾಡಿ ಪಂಚಾಮೃತದಿಂದ ಅಭಿಷೇಕ ಮಾಡಿಸಿದ್ದು. ಆದರೆ ನಾನಾಗ ಸ್ವಲ್ಪ ಖರ್ಜೂರ ಮತ್ತು ಕಲ್ ಸಕ್ಕರೆನ ಕೆಚ್ಕೊಡಿ ಅಂತ ಕೇಳಿದ್ರು. ಸೊ ಅದನ್ನು ಕೆಚ್ತಿದ್ದೆ, ಅದರಿಂದ ನಾನು ಅದ್ರ ವಿಡಿಯೋ ಮಾಡ್ಕೊಂಡಿಲ್ಲ. ಅದಾದ ನಂತರ ಕಲ್ ಸಕ್ಕರೆ ಮತ್ತು ಬಾದಾಮಿ, ಗೋಡಂಬಿ, ದ್ರಾಕ್ಷಿ ಇದರಿಂದ ಅಭಿಷೇಕ ಮಾಡಿ, ಅದಾದ ನಂತರ ಎಳ್ನೀರಿಂದ ಅಭಿಷೇಕ ಮಾಡಿದ್ದು. ಅಲ್ಲಿ ದೇವರಿಗೆ ರೆಡಿ ಮಾಡುವಷ್ಟರಲ್ಲಿ ಇಲ್ಲಿ ಮುತ್ತೈದರೆಲ್ಲ ಸೇರಿಕೊಂಡು ಮೀಸಲು ನೀರಿಗೆ ರೆಡಿ ಮಾಡ್ತಾ ಇದ್ದಾರೆ. ಅಂದರೆ 5 ಥರ ತಾಮ್ರದ ಬಿಂದಿಗೆಯಲ್ಲಿ ನೀರನ್ನು ತೊಗೊಂಡು ಹೋಗಬೇಕು. ಅದನ್ನು ಮೀಸಲು ನೀರು ಅಂತ ಕರಿತೀವಿ ನಮ್ಮ ಕಡೆ. ಸೊ ಅದನ್ನು ರೆಡಿ ಮಾಡ್ತಾ ಇದ್ದಾರೆ. ಎಲ್ಲ ಬಿಂದಿಗೆಗಳಿಗೂ 5 ಬುತ್ತಿಯನ್ನು ಕಟ್ಟಿ ಹೂವು, ಹೊಂಬಾಳೆ ಎಲ್ಲವನ್ನು ಹಾಕಿ ರೆಡಿ ಮಾಡಿದ್ದಾರೆ. ಇವಾಗ ಹುಡುಗನ ಕೈಲಿ ವಿಭೂತಿಯನ್ನು ನೀರನ್ನು ಸ್ವಲ್ಪ ಕಲಸಿ ಸಿದ್ದಪ್ಪಾಜಿ ದೇವರಿಗೆ ಹಾಕಿಸ್ತಾ ಇದ್ದಾರೆ. ವಿಭೂತಿ ಎಲ್ಲ ಹಾಕಿದ ಮೇಲೆ ಅರಿಶಿಣವನ್ನು ಮೊದಲು ಹಚ್ಚಿಸ್ತಾರೆ. ಕುಂಕುಮ ಹಚ್ಚೋದಕ್ಕೂ ಮುಂಚೆ ಅರಿಶಿಣ ಹಚ್ಚಿದ್ರೆ ಶುಭ ಅಂತ ಹೇಳ್ತಾರೆ. ಅದರಿಂದ ಇಲ್ಲಿ ಕುಂಕುಮ ಹಚ್ಚೋದಕ್ಕೂ ಮುಂಚೆ ಅರಿಶಿಣವನ್ನು ಹಚ್ಚಿಸ್ತಾ ಇದ್ದಾರೆ. ಅರಿಶಿಣ ಎಲ್ಲವನ್ನು ಹಚ್ಚಿ ಆದಮೇಲೆ ಕುಂಕುಮವನ್ನು ಹಚ್ಚಿಸ್ತಾ ಇದ್ದಾರೆ. ನಂತರ ಒಂದು ಕೆಂಪು ಟವಲನ್ನು ದೇವ್ರ ಮೇಲೆ ಹಾಕಿಸ್ತಾ ಇದ್ದಾರೆ. ಇಷ್ಟು ರೆಡಿ ಆದಮೇಲೆ ಒಂದ್ಸಲ ಗಂಧದ ಕಡ್ಡಿಯಲ್ಲಿ ದೇವರಿಗೆ ಪೂಜೆಯನ್ನು ಮಾಡಿಸ್ತಾ ಇದ್ದಾರೆ. ನಾನು ಇಷ್ಟು ಹತ್ತಿರದಿಂದ ಸಿದ್ದಪ್ಪಾಜಿ ದೇವರನ್ನು ನೋಡಿದ್ದಿದೆ ಮೊದಲ ಬಾರಿಗೆ. ನೀವು ಕೂಡ ನೋಡಿದಿರೋ ಏನೋ ಗೊತ್ತಿಲ್ಲ. ನೋಡಿ, ಸಿದ್ದಪ್ಪಾಜಿ ದೇವರು ಹಾವಿನ ರೂಪದಲ್ಲಿರ್ತಾರೆ ಅಂತ ನನಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ. ಅಲ್ಲಿ ದೇವರಿಗೆ ಹೂವಿನ ಅಲಂಕಾರ ನಡೀತಾ ಇದೆ. ಇಲ್ಲಿ ಮಕ್ಕಳಿಗೆ, ನಮಗೆ ಎಲ್ಲ ಗುಡ್ಡಪ್ಪ ಅವರು ಹಣೆಗಿಡ್ತಾ ಇದ್ದಾರೆ. ಮೊದಲು ವಿಭೂತಿಯನ್ನು ಹಚ್ಚಿ ನಂತರ ಅದ್ರ ಮೇಲೆ ಕಪ್ಪನ್ನು ಇಡ್ತಾರೆ. ಅದನ್ನು ಅವರೇ ಮಾಡ್ಕೊಂಡು ಬಂದಿರ್ತಾರೆ. ಇವಾಗ ಮದುವೆ ಗಂಡಿಗೂ ಸಹ ವಿಭೂತಿಯನ್ನು ಹಚ್ತಾ ಇದ್ದಾರೆ. ನಾನು ಅಂದ್ಕೊಂಡಿದ್ದೆ ದೇವರೆಲ್ಲ ರೆಡಿ ಆದಮೇಲೆ ಮೆರವಣಿಗೆ ಹೊರಟಾಗ ಹತ್ತಿರನೇ ಇದೆ ಅಲ್ವಾ ಮನೆಗೂ ಮಾರಿಗುಡಿಗೂ, ಬೇಗನೆ ಆಗುತ್ತೆ ಅಂತ ಅಂದ್ಕೊಂಡಿದ್ದೆ. ಆದರೆ ಊರಿನವರೆಲ್ಲ ಪೂಜೆ ಮಾಡಿಸ್ತಾರೆ ಅಂತ ಗೊತ್ತಿರಲಿಲ್ಲ.
ಹೆಜ್ಜೆ ಹೆಜ್ಜೆಗೂ ಎಲ್ಲೆಲ್ಲಿ ಮನೆ ಸಿಗುತ್ತೋ ಅವರೆಲ್ಲ ಪೂಜೆ ಮಾಡಿಸಿದ್ರು. ಪಾಪ ಅಲ್ಲಿವರೆಗೂ ಆ ದೇವರನ್ನು ಹೊತ್ಕೊಂಡು ಹೋಗಿದ್ದಿದೆಯಲ್ಲ, ಅದಕ್ಕೆ ದೇವರ ಸಹಕಾರ ಅಂತ ಹೇಳೋದು. ದೇವರ ಸಹಕಾರ ಇಲ್ಲದೆ ಏನೂ ಮಾಡೋದಕ್ಕಾಗಲ್ಲ. ಮೊದಲೇ ಅವರೆಲ್ಲೂ ಹೋದವರಲ್ಲ, ಅಂದರೆ ಎಲ್ಲೂ ಮೆರವಣಿಗೆ ಹೊತ್ಕೊಂಡೆಲ್ಲ ಹೋಗಿಲ್ಲ. ಆದರೆ ಮದುವೆ ಗಂಡೇ ಹೊರಬೇಕು ಅನ್ನೋ ಪದ್ಧತಿ ಇದೆ, ಅದರಿಂದ ಅವರೇ ಹೊತ್ಕೊಂಡು ಬಂದಿದ್ದು. ನಿಮಗೆಲ್ಲ ಗೊತ್ತಿರೋ ಹಾಗೆ ನಾನು ಅಪ್ಪ ತೀರ್ಕೊಂಡಾಗಿಂದ ನಾನು ಸೀರೆ ಹಾಕ್ಕೊಂಡೇ ಇರಲಿಲ್ಲ. ಯಾಕಂದರೆ ಕೂದಲು ಬಂದಿರಲಿಲ್ಲ ಅಲ್ವ, ಇನ್ನೂ ಚೆನ್ನಾಗಿ ಕಾಣಲ್ಲ ಅಂತ. ಅಣ್ಣನ ಮದುವೆಗೇ ಫಸ್ಟ್ ಸೀರೆ ಹಾಕ್ಕೊಂಡಿದ್ದು. ದೇವರ ಪೂಜೆ ಇದ್ದಿದ್ದರಿಂದ ಇಲ್ಲಿಗೂ ಸಹ ಸೀರೆಯನ್ನೇ ಹಾಕ್ಕೊಂಡು ಬಂದಿದ್ದೀನಿ. ಸದ್ಯಕ್ಕೆ ಎಲ್ಲ ಕಾರ್ಯಕ್ರಮಗಳು ಅಚ್ಚುಕಟ್ಟಾಗಾಯಿತು. ಮದುವೆಯಿಂದ ಹಿಡಿದು ಹಳದಿ ಶಾಸ್ತ್ರದಿಂದ ಹಿಡಿದು ಬೀಗಲೂ ಸಹ ಅಚ್ಚುಕಟ್ಟಾಗಾಯಿತು. ನಾನು ನಿಮಗೆ ತೋರಿಸ್ತೀನಿ. ಆದರೆ ನನಗೂ ಸ್ವಲ್ಪ ಟೈಮ್ ಇಲ್ಲ. ಡೈಲಿ ಒಂದೊಂದು ವಿಡಿಯೋ ಎಡಿಟ್ ಮಾಡ್ತಾಯಿದ್ದೀನಿ ನನ್ನ ಕೆಲಸಗಳ ನಡುವೆ. ಆದಷ್ಟು ಬೇಗ ಅದು ಕೂಡ ಬರುತ್ತೆ. ನಮ್ಮ ಓರ್ಗಿತಿ ವಿಜಯಕ್ಕ ಇದ್ದಾರೆ ಅಲ್ವಾ, ಅವ್ರದ್ದು ಕೂಡ ಇದೇ ಊರು. ರೀಸೆಂಟಾಗಿ ಅವ್ರ ಚಿಕ್ಕಪ್ಪನ ಮಗನ ಬೀಗ್ಲಿಗೂ ಸಹ ಬಂದಿದ್ದೆ. ಅವ್ರ ಬೀಗ್ಲಲ್ಲೂ ಸಹ ಇದೇ ರೀತಿ ಸಿದ್ದಪ್ಪಾಜಿಯನ್ನು ಪೂಜೆ ಮಾಡಿದರು. ಹೂವಿನ ಅಲಂಕಾರ ಅಂತೂ ತುಂಬ ಚೆನ್ನಾಗಿ ಮಾಡ್ತಾರೆ. ಎಲ್ಲ ರೀತಿ ಹೂಗಳು ಸಹ ತಂದಿರ್ತಾರೆ. ಎಷ್ಟು ಥರ ಹೂಗಳು ತಂದಿದ್ದಾರೆ ಅಂತ ಲೆಕ್ಕನೇ ಸಿಗಲ್ಲ. ಅಷ್ಟು ಥರ ಹೂಗಳು, ಅಷ್ಟು ಥರ ಹಾರಗಳನ್ನ ತಂದಿರ್ತಾರೆ. ನೋಡೋದಕ್ಕೆ ವಿಗ್ರಹ ಎಷ್ಟು ಚಿಕ್ಕದಾಗಿತ್ತಲ್ವ, ಆದರೂ ಎಷ್ಟು ದೊಡ್ಡ ದೊಡ್ಡ ಹಾರಗಳನ್ನ ಹಾಕ್ತಾಯಿದ್ದಾರೆ ನೋಡಿ. ಇದೇ ದೊಡ್ಡ ಹಾರ ಅಂದರೆ ಇದಕ್ಕಿಂತ ದೊಡ್ಡ ಹಾರ ಕೂಡ ಹಾಕಿದ್ದಾರೆ. ಆ ಕಡೆ ಈ ಕಡೆ ಗುಲಾಬಿ ಹೂವಿನ ಹಾರ ಕೂಡ ಹಾಕಿದ್ದಾರೆ. ಕನಕಾಂಬರ ಹೂ, ಗಣಗಲೆ ಹೂ, ಕಾಕಡ ಹೂ, ಮಲ್ಲಿಗೆ ಹೂ, ಇಲ್ಲಿ ನೋಡಿ 4-5 ಎಳೆ ಇದೆ ಇದು ಹಾರ. ಅಷ್ಟು ದೊಡ್ಡ ಹಾರ ಕೂಡ ಹಾಕಿದ್ದಾರೆ. ಇದನ್ನೆಲ್ಲ ಹೊತ್ಕೊಂಡು ಹೋಗೋದೇ ಇರೋದು ಇವಾಗ. ತಲೆ ಮೇಲ್ಭಾಗದಲ್ಲಿ ಮತ್ತು ಆ ಕಡೆ ಈ ಕಡೆ ಹೊಂಬಾಳೆಯನ್ನು ಕಟ್ತಾ ಇದ್ದಾರೆ. ಹೊಂಬಾಳೆಯನ್ನು ನೋಡೋದಕ್ಕೆ ಒಂಥರ ಖುಷಿ. ಮಧ್ಯದಲ್ಲಿ ಒಂದು ನಿಂಬೆಹಣ್ಣು ಸಹ ಹಾಕ್ತಾ ಇದ್ದಾರೆ. ದೇವರ ಅಲಂಕಾರ ಪೂರ್ತಿ ಆದಮೇಲೆ 2 ಕಣ್ಣು ಸಾಲ್ತಿಲ್ಲ ನೋಡೋದಕ್ಕೆ. ಇವಾಗ ಕಳಶ ಮತ್ತು ಬಿಂದಿಗೆಗಳನ್ನ ಇಟ್ಟಿದ್ರಲ್ವ, ಅದ್ರ ಮಧ್ಯ ತಂದು ದೇವರನ್ನು ಇಟ್ಟಿದ್ದಾರೆ. ಇವಾಗ ಪೂಜೆ ಶುರು ಆಗುತ್ತೆ. ಮೊದಲಿಗೆ ದೇವರಿಗೆ ಬಿಟ್ಟಿರುವಂತಹ ಮೇಕೆ ಅಂದರೆ ಹೋತಗಳಿಗೆ ಪೂಜೆ ಮಾಡಿಸ್ತಾ ಇದ್ದಾರೆ ಹುಡುಗ ಮತ್ತು ಹುಡುಗಿ ಕೈಯಲ್ಲಿ. ನಮ್ಮ ಕಡೆ ಅವ್ರವ್ರ ಮನೆ ದೇವರಿಗೆ ಹರಿಸ್ಕೊಂಡಿರ್ತಾರೆ, ಅವ್ರ ಮನೆ ದೇವರುಗಳ ಪೂಜೆ ನಡೆಯುತ್ತೆ. ಇಲ್ಲೂ ಸಹ ಹಾಗೆ ಇವ್ರ ಮನೆ ದೇವರಿಗೆ ಹರಿಸ್ಕೊಂಡಿದ್ದಾರೆ. ಅದರಿಂದ ಇಲ್ಲೂ ಸಹ ಅವ್ರ ಮನೆ ದೇವರಿಗೆ ಪೂಜೆ ಆಗ್ತಿದೆ. ನಮ್ಮ ಹಳ್ಳಿಯಲ್ಲಿ ಹಿರಿಯರೆಲ್ಲ ಸೇರಿ ಒಟ್ಟಾಗಿ ನಿಂತ್ಕೊಂಡು ಪೂಜೆ ಮಾಡ್ತಾರಲ್ವ, ಅಂದರೆ ಯಾವುದೇ ಕಾರ್ಯಕ್ರಮ ಆದರೂ ಸರಿ ಎಲ್ಲರೂ ಒಟ್ಟಿಗೆ ನಿಂತ್ಕೊಂಡು ಕಾರ್ಯಕ್ರಮ ಮಾಡ್ತಾರಲ್ವ, ಅದನ್ನು ನೋಡಿದಾಗ ಖುಷಿ ಆಗುತ್ತೆ ನನಗಂತೂ. ಸಿದ್ದಪ್ಪಾಜಿ ದೇವರಿಗೆ ಪೂಜೆ ಮಾಡುವಾಗ ಮುಖಕ್ಕೆ ಬಟ್ಟೆಯನ್ನು ಕಟ್ಕೊಂಡು ಪೂಜೆ ಮಾಡಬೇಕಂತೆ ಗಂಡಸರು. ಹೆಂಗಸರದ್ದೇನು ಆ ಥರ ರೂಲ್ಸ್ ಇಲ್ಲ. ಸೊ ಅದಕ್ಕೆ ಇಲ್ಲಿ ಮದುವೆ ಗಂಡು ಬಟ್ಟೆಯನ್ನು ಕಟ್ಕೊಂಡು ಪೂಜೆ ಮಾಡ್ತಾ ಇದ್ದಾರೆ. ಮೊದಲಿಗೆ ಹೆಣ್ಣು ಗಂಡಿನ ಕೈಲಿ ಪೂಜೆ ಮಾಡಿಸಿ ಆಮೇಲೆ ಅವ್ರ ಮನೆಯವ್ರ ಕೈಲಿ ಪೂಜೆಯನ್ನು ಮಾಡಿಸ್ತಾರೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಈಗ ಅಮ್ಮ ಮತ್ತು ನನ್ನ ಫ್ರೆಂಡ್ ಅನ್ನಿ ಮತ್ತು ಅವ್ರ ಅಕ್ಕನ ಪಕ್ಕ ಎಲ್ಲ ಪೂಜೆ ಮಾಡ್ತಾ ಇದ್ದಾರೆ. ಇಲ್ಲಿ ನೋಡಿ, ಪಂಜಿನ ಪೂಜೆ ಅಂತ ಹೇಳ್ತೀವಲ್ವ, ಸೊ ಇಲ್ಲಿ ದೇವರಿಗೆ ಪಂಜಿನ ಸೇವೆ ಅಂತ ಮಾಡ್ತಾರೆ. ಪಂಜಲ್ಲಿ ಪೂಜೆಯನ್ನು ಮಾಡ್ತಾರೆ. ಈ ಹುಡುಗ ಆ ಊರಿನವನೇ, ಅದಕ್ಕೆ ಅಂತಲೇ ಅವ್ರು ಮೀಸಲಾಗಿರ್ತಾರೆ ಈ ಪೂಜೆಗೆ ಅಂತಲೇ. ಅದರಿಂದ ಅವರನ್ನು ಕರೆಸಿದ್ದಾರೆ. ನೀವು ಮೊದಲೆಲ್ಲಾದರೂ ಸಿದ್ದಪ್ಪಾಜಿ ಪೂಜೆಯನ್ನು ನೋಡಿದ್ರಾ ಅಥವಾ ಇದೇ ಮೊದಲು ನೋಡ್ತಾ ಇದ್ದೀರಾ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನೋಡಿದ್ಮೇಲೆ ನಿಮ್ಗೆ ಏನು ಅನ್ನಿಸ್ತು ಅನ್ನೋದನ್ನು ಸಹ ಕಮೆಂಟ್ ಮಾಡಿ ತಿಳಿಸಿ. ನಾವು ನಮ್ಮ ಕೆಲಸಗಳ ನಡುವೆ ದೈವ ಭಕ್ತಿ ಅನ್ನೋದನ್ನು ಮರ್ತುಬಿಟ್ಟಿದ್ದೀವಿ. ಆದರೆ ಈ ಕಾರ್ಯಕ್ರಮಗಳು, ಅಂದರೆ ಇಂತಹ ಕಾರ್ಯಕ್ರಮಗಳನ್ನು ನೋಡೋದ್ರಿಂದ ಅಥವಾ ಪಾಲ್ಗೊಳ್ಳೋದ್ರಿಂದ ನಮ್ಮ ಮನಸ್ಸಲ್ಲೂ ಸಹ ದೈವಿಕ ಭಾವನೆ ಬಂದೇ ಬರುತ್ತೆ. ಇವಾಗ ಹುಡುಗ ಮತ್ತು ಹುಡುಗಿ ಕೈಯಲ್ಲಿ ಮೇಕೆಗಳಿಗೆ ಪೂಜೆ ಮಾಡಿಸ್ತಾ ಇದ್ದಾರೆ. ನಾನು ಆಲ್ರೆಡಿ ಮತ್ತೊಂದು ವಿಡಿಯೋದಲ್ಲಿ ಮೇಕೆಗಳು ಒದರುತ್ತಾ ಇಲ್ವಾ ಅನ್ನೋದರ ವಿಡಿಯೋ ಮಾಡಿದ್ದೀನಿ. ಎಷ್ಟೊತ್ತುವರೆಗೆ ಟೈಮ್ ತಗೊಂತು ಅನ್ನೋದನ್ನು ನಾನು ವಿಡಿಯೋ ಮಾಡಿದ್ದೀನಿ. ಅದನ್ನು ಸಪ್ರೇಟಾಗಿದೆ ನೋಡಿ. ನಾನು ಸಪ್ರೇಟಾಗಿ ವಿಡಿಯೋ ಮಾಡಿರೋದ್ರಿಂದ ಇಲ್ಲಿ ಒಂದು ಮೇಕೆ ಮಾತ್ರ ಮೈ ಒದ್ರಿದ್ದನ್ನು ಹಾಕಿದ್ದೀನಿ. ಮತ್ತೊಂದು ಮೇಕೆ ಎಷ್ಟೊತ್ತುವರೆಗೆ ಟೈಮ್ ತೊಗೊಂತು ಅದನ್ನು ನೋಡಬೇಕಂತ ಹೇಳಿದ್ರೆ ನೀವು ಆ ವಿಡಿಯೋವನ್ನೇ ನೋಡಬೇಕು. ಅಲ್ಲದೆ ಮತ್ತೊಂದು ವಿಚಾರ ನಡೀತು ಇಲ್ಲಿ. ಇವ್ರ ಮನೆ ದೇವರು ನಾನು ಮೊದಲೇ ಹೇಳಿದಾಗೆ ಹೆಣ್ಣು ದೇವರು ಕಟ್ಟೆ ಕಾಳಮ್ಮ ಅಂತ ಹೇಳಿದೆ ಅಲ್ವಾ. ಈ ಊರಿನಲ್ಲಿ ಒಬ್ಬರಿಗೆ ದೇವ್ರು ಬರುತ್ತಂತೆ.
ಅವರು ಅವ್ರನ್ನ ಕರೆದಿಲ್ಲ ಅಂತ ಅಂದ್ಕೊಂಡು ಕೋಪ ಮಾಡ್ಕೊಂಡ್ಬಿಟ್ಟಿದ್ದಾರೆ ದೇವರು. ಅದರಿಂದ ಅವ್ರ ಮೈ ಮೇಲೆ ದೇವ್ರು ಬಂತು. ಮೈ ಮೇಲೆ ದೇವ್ರು ಬಂದಿದ್ದು ನಾನು ನೇರವಾಗಿ ನೋಡಿರಲಿಲ್ಲ, ಅಂದರೆ ಎಲ್ಲೋ ದೂರದಿಂದ ನೋಡ್ತಿದ್ದೆ. ಈಗ ತುಂಬ ಹತ್ತಿರದಿಂದ ನೋಡಿದ್ದೀನಿ. ಸೊ ಆ ದೇವ್ರು ಏನೆಲ್ಲ ಮಾತಾಡ್ತು, ಮೈ ಮೇಲೆ ದೇವ್ರು ಬಂದಾಗ ಮನುಷ್ಯ ಹೇಗಿರ್ತಾರೆ ಅನ್ನೋದು ನೀವು ನೋಡಬೇಕಂದ್ರೆ ಆದಷ್ಟು ಬೇಗ ಆ ವಿಡಿಯೋ ಕೂಡ ಹಾಕ್ತೀನಿ, ನೋಡೋರಂತೆ. ಈ ಊರಿನ ಮಾರಮ್ಮನನ್ನು ತೋರಿಸ್ಬೇಕನ್ನಿಸ್ತು, ಅದಕ್ಕೆ ತೋರಿಸ್ದೆ. ಇವಾಗ ನೋಡಿ ಹುಡುಗಂಗೆ ದೇವರನ್ನು ಹೊತ್ತಿಸ್ತಾ ಇದ್ದಾರೆ. ಅದನ್ನು ಹೊತ್ಕೊಂಡು ಊರೆಲ್ಲ ಮೆರವಣಿಗೆ ಬರ್ತಾರೆ. ಇವಾಗ ಆ ಮನೆಯ ಸೊಸೆಯಂದರು ಬಿಂದಿಗೆಗಳನ್ನ ಹಿಡ್ಕೋಬೇಕು. ನಾನು ಮೊದಲೇ ಹೇಳಿದೆ ಅಲ್ವಾ ಮಿಷಿನ್ ನೀರು ತರೋದು ಅಂತ. ಸೊ ನೋಡಿ ಎಲ್ಲರೂ ಬಿಂದಿಗೆಗಳನ್ನ ಹಿಡ್ಕೊಂಡಿದ್ದಾರೆ. ಸೊಸೆಯಂದರು ಅಂದರೆ ಈಗ ಚಿಕ್ಕ ಮಾವನ ಸೊಸೆಯರು ಅಥವಾ ದೊಡ್ಡ ಮಾವನ ಸೊಸೆಯರು ಈ ರೀತಿ ಇರ್ತಾರಲ್ವ. ಸೊ ಅವ್ರುಗಳು ಬಿಂದಿಗೆಗಳನ್ನ ಹೊತ್ಕೊಂಡು ಬರಬೇಕು. ಮದುವೆ ಹೆಣ್ಣು ಮುಂದೆ ಕಳಶ ಹಿಡ್ಕೊಂಡು ಬರ್ತಿದ್ರೆ ಅವ್ರ ಹಿಂದೆ ಮದುವೆ ಗಂಡು ದೇವರನ್ನು ಹೊತ್ಕೊಂಡು ಬರ್ತಿದ್ದಾರೆ. ಅವ್ರ ಹಿಂದೆ ಈ ಮನೆ ಸೊಸೆಯಂದ್ರುಗಳು ಬಿಂದಿಗೆಗಳನ್ನ ಹೊತ್ಕೊಂಡು ಬರ್ತಿದ್ದಾರೆ. ಅವ್ರು ಬರೋ ಹಾದಿಯಲ್ಲಿ ಮಡಿಯನ್ನು ಹಾಸ್ಕೊಂಡು ಬರ್ತಿದ್ದಾರೆ. ಮನೆವರೆಗೂ ಬರೋವರೆಗೂ ಮಡಿ ಮೇಲೇ ಅವರೆಲ್ಲ ನಡ್ಕೊಂಡು ಬರಬೇಕು. ನಾನಿಲ್ಲಿ ದೇವ್ರ ಬಗ್ಗೆ ಮಾತಾಡ್ತಿರೋದ್ರಿಂದ ನನ್ನ ಬಾಯಿ ನಿಜವಾಗ್ಲೂ ತೊದಲುತ್ತಿದೆ, ಏನಾದರೂ ತಪ್ಪು ಮಾತಾಡಿಬಿಟ್ರೆ ಅಂತ. ನೋಡಿ ಎಷ್ಟು ಚೆನ್ನಾಗಿ ರಂಗೋಲಿ ಬಿಟ್ಟಿದ್ದಾರೆ ಅಂತ. ದೇವರು ಬರೋವಾಗ ಪ್ರತಿಯೊಬ್ಬರು ಸಹ ಅವ್ರ ಮನೆ ಬಾಗಿಲಲ್ಲಿ ಸುಂದರವಾದ ದೊಡ್ಡ ದೊಡ್ಡ ರಂಗೋಲಿಗಳನ್ನ ಬಿಟ್ಟಿದ್ದಾರೆ. ಅದನ್ನು ನೋಡಿ ನನಗೆ ಇನ್ನೂ ಖುಷಿ ಆಯಿತು. ನಾನು ಮೊದಲೇ ಹೇಳಿದೆ ಅಲ್ವಾ ಪ್ರತಿಯೊಬ್ಬರು ಮನೆ ಬಾಗಿಲಲ್ಲೂ ಪೂಜೆಯನ್ನು ಮಾಡಿಸಿದ್ರು ಅಂತ. ನೋಡಿ ಎಲ್ಲರೂ ಪಕ್ಕದ ಬೀದಿಯವರು ಸಹ ಈ ಬೀದಿಗೆ ಬಂದು, ಅಂದರೆ ಆ ಬೀದಿಗೆ ದೇವ್ರು ಹೋಗಲ್ಲ ಅಂತ ಗೊತ್ತಿರುತ್ತಲ್ವ, ಆದ್ದರಿಂದ ಈ ಬೀದಿಗೆ ಬಂದು ಪೂಜೆಯನ್ನು ಮಾಡಿಸ್ತಾ ಇದ್ದಾರೆ. ಅಲ್ಲದೆ ಅಲ್ಲಿ ಯಾರ್ಯಾರು ಗುಡ್ಡಪ್ಪಂಗೆ ಸಿಗ್ತಾರೋ ಅವರೆಲ್ಲ ಹಣೆಗಿಟ್ಟಿಸ್ಕೊತಾ ಇದ್ದಾರೆ ವಿಭೂತಿ ಮತ್ತು ಕಪ್ಪನ್ನು. ನಾನಿಲ್ಲಿ ವಿಡಿಯೋ ಮಾಡ್ಕೊಳ್ಳೋದು ನೋಡಿ ಯಾರೋ ಒಬ್ಬರು ನೀವು ಪ್ರೆಸ್ನವರ, ಅದಕ್ಕೆ ವಿಡಿಯೋ ಮಾಡ್ಕೋತಾ ಇದ್ದೀರಾ ಅಂತ ಕೇಳಿದ್ರು. ಆ ಮಾತನ್ನು ಕೇಳಿ ಲೈಟಾಗಿ ನನಗೂ ಖುಷಿ ಆಯಿತು. ನಾನು ಅವ್ರಿಗೆ ಹೇಳಿದೆ, ಇಲ್ಲ ನಾನು ಯೂಟ್ಯೂಬ್ ಚಾನಲ್ ಮಾಡ್ತಾಯಿದ್ದೀನಿ, ಅದಕ್ಕೆ ವಿಡಿಯೋ ಮಾಡ್ಕೋತಿದ್ದೀನಿ ಅಂತ ಹೇಳಿದೆ. ಊರೆಲ್ಲ ಸುತ್ಕೊಂಡು ಬಳಸ್ಕೊಂಡು ಬರೋವಷ್ಟರಲ್ಲಿ ರಾತ್ರಿ ಆಗೇ ಹೋಯಿತು. ದೇವ್ರಿಗೆ ಜನಗಳು ಸಹ ಹೂವಿನ ಹಾರ ಎಲ್ಲ ತರಿಸ್ಕೊಂಡು ಕಾಯ್ಕೊಂಡಿದ್ರು. ನಾನು ಮೊದಲೇ ಹೇಳಿದಾಗೆ ಈ ಊರಿನ ಮನೆ ದೇವರು ಇದೇ ಆಗಿರೋದ್ರಿಂದ ಯಾರದೇ ಬೀಗಲು ಸಹ ಆದರೂ, ಅಂದರೆ ಗಂಡು ಮಕ್ಕಳು ಬೀಗಲು ಆದರೆ ಈ ರೀತಿ ಪೂಜೆ ಮಾಡಿಸ್ತಾರೆ. ಇಲ್ಲೊಂದು ಕಂದ ನೋಡಿ ತಮಟೆ ಸೌಂಡಿಗೆ ಡ್ಯಾನ್ಸ್ ಮಾಡ್ತಾಯಿದ್ದೆ. ಅವಾಗೆಲ್ಲ ಚಿಕ್ಕ ಮಕ್ಕಳೆಲ್ಲ ಹೀಗೆ ಮಾಡ್ತಿದ್ರಲ್ವ, ಈಗಲೂ ಸಹ ಮಾಡ್ತಾಯಿದ್ದಾರೆ. ಸಿಟಿ ಮಕ್ಕಳು ಅಪರೂಪಕ್ಕೆ ನೋಡೋದಕ್ಕೆ ಹಸು ಕುರಿ ಎಲ್ಲ ಇಷ್ಟ ಆಗುತ್ತೆ ಅಂತ ಅಂದ್ಕೋಬೇಡಿ, ಹಳ್ಳಿ ಮಕ್ಳಿಗೂ ಸಹ ತುಂಬ ಇಷ್ಟ ಆಗುತ್ತೆ. ನಾನು ಮೊದಲೇ ಹೇಳಿದೆ ಅಲ್ವಾ ನಾನು ಊರ್ಗಿತಿ ವಿಜಯಕ್ಕನೂರು ಇದೆ ಅಂತ. ನೋಡಿ ಇಲ್ಲಿ ಪೂಜೆ ಸಾಮಾನು ಇಟ್ಕೊಂಡಿದ್ದಾರೆ, ಅದು ಅವರಮ್ಮ. ಹಿಂದೆ ನನ್ನ ಮನೆ ತೋರಿಸ್ತೀನಿ ನೋಡಿ, ಇದೇ ನಮ್ಮ ವಿಜಯಕ್ಕನ ಮನೆ. ಈ ಊರಿಂದನೇ ನಮ್ಮ ಮನೆಗೆ ವಿಜಯಕ್ಕ ಮದುವೆ ಆಗಿರೋದು. ನನಗಂತೂ ರಂಗೋಲಿಗಳನ್ನ ನೋಡ್ತಿದ್ರೆ ಯಾವ ರಂಗೋಲಿ ವಿಡಿಯೋ ಮಾಡ್ಕೊಳ್ಳಿ, ಯಾವ ರಂಗೋಲಿ ಬಿಡಲಿ ಅನ್ನೋ ಹಾಗಾಗ್ತಿತ್ತು. ಬರೀ ರಂಗೋಲಿ ವಿಡಿಯೋನೇ ಮಾಡಿಕೊಂಡ್ರೆ ನೀವೆಲ್ಲ ಏನು ಅನ್ಕೋತಿರೋ ಅಂತ ಅನ್ನಿಸ್ತು. ಆದರೂ ತುಂಬ ಸುಂದರವಾದ ರಂಗೋಲಿಗಳನ್ನ ನಾನು ವಿಡಿಯೋ ಮಾಡಿಕೊಂಡೆ. ನಾನು ಮೊದಲೇ ಹೇಳಿದೆ ಅಲ್ವಾ ಇಲ್ಲೊಬ್ರಿಗೆ ದೇವರು ಬಂತು ಅಂತ. ಇಲ್ಲಿ ನಿಂತಿದ್ದಾರಲ್ಲ ನೋಡಿ, ಅವರಿಗೆ ದೇವರು ಬಂದಿತ್ತು. ನಾನು ಅದರ ವಿಡಿಯೋವನ್ನು ಸಪ್ರೇಟಾಗಿ ಹಾಕ್ತೀನಿ ನೋಡಿ. ಕೊನೆಗೂ ಮನೆಯವರೆಗೆ ಬರೋವಷ್ಟರಲ್ಲಿ ಟೈಮ್ ಆಗೇ ಹೋಗಿತ್ತು. ಆಗಲೇ ಬೀಗ್ಳಿಗೆಲ್ಲ ರೆಡಿ ಮಾಡಿದ್ದಾರೆ ನೋಡಿ. ಬೀಗ್ಳಿಗೆ ತುಂಬ ಚೆನ್ನಾಗಿ ರೆಡಿ ಮಾಡಿದ್ದಾರೆ, ಯಾಕಂದರೆ ಬೆಳಗ್ಗೆ ಬೇಗ ಬೇಗ ಆಗಲ್ಲ ಅಲ್ವಾ, ಅದಕ್ಕೆ ರಾತ್ರಿ ಹೊತ್ತಿಗೆ ಎಲ್ಲ ರೆಡಿಯಾಗಿತ್ತು. ಇವಾಗ ಮನೆ ಬಾಗಿಲಿಗೆ ದೇವರು ಬಂದಿದೆ. ದೇವರನ್ನು ಹಾಗೆ ಒಳಗಡೆ ಕರ್ಕೊಳ್ಳೋಕ್ಕಾಗಲ್ಲ. ಇಲ್ಲಿ ನೋಡಿ ಇವರು ದೇವರು ಬಂತಲ್ಲ, ಅವರು ಕೂಡ ಬಿಂದಿಗೆ ಇಸ್ಕೊಂಡು ಹೊತ್ಕೊಂಡ್ರು. ಇವ್ರ ಮನೆ ಸಿಗೋವರೆಗೂ ದಾರಿಯುದ್ದಕ್ಕೂ ದೇವರಿಗೆ ಪೂಜೆ ಮಾಡ್ತಾನೇ ಇದ್ದರು. ಇಷ್ಟೆಲ್ಲ ಅಲಂಕಾರ ಮಾಡ್ಕೊಂಡು ಬಂದಮೇಲೆ ದೇವರಿಗೆ ಹಾಗೆ ಒಳಗಡೆ ಕರ್ಕೊಂಡೋಗೋಕ್ಕಾಗತ್ತಾ? ಕಣ್ಣೆಸರು ಹಾಗೆ ಆಗಿರುತ್ತಲ್ವ, ಅದರಿಂದ ಆರತಿಯನ್ನು ಮಾಡ್ಕೊಂಡು ಇಟ್ಕೊಂಡಿದ್ದಾರೆ. ಮತ್ತು ಧೂಪವನ್ನು ಸಹ ಹಾಕೋದಕ್ಕೆ ಅಂತ ಇಟ್ಕೊಂಡಿದ್ದಾರೆ. ಈಗ ಮನೆ ಹೆಣ್ಮಕ್ಳು ದೇವರಿಗೆ ಆರತಿಯನ್ನು ಮಾಡಿ ಮನೆಯೊಳಗಡೆ ಕರ್ಕೊಂಡ್ರು. ದೇವರನ್ನು ಮನೆಯಲ್ಲಿ ರೂಮಲ್ಲಿ ಜಾಗ ಮಾಡಿಟ್ಟಿರ್ತಾರೆ ಆಲ್ರೆಡಿ, ಅದನ್ನು ತೊಗೊಂಡೋಗಿ ರೂಮಲ್ಲಿ ಇಡ್ತಾರೆ. ರಾತ್ರಿ ಹೊತ್ತಿಗೆ ಹಣ್ಣು ಕಜ್ಜಾಯ ಊಟ ಇತ್ತು, ಅದನ್ನು ನಾನು ವಿಡಿಯೋ ಮಾಡ್ಕೊಳ್ಳಿಲ್ಲ. ದೇವ್ರಿಗೂ ಸಹ ಎಡೆಯನ್ನು ಅದೇ ಇಟ್ಟಿದ್ದು, ಬೇಳೆ ಸಾರು, ಅನ್ನ ಮತ್ತು ಹಣ್ಣು ಕಜ್ಜಾಯ ಎಲ್ಲ ಇಟ್ಟಿದ್ದು. ನಮ್ಮ ಮನೆಯೊಳಗಡೆಗೆ ದೇವ್ರು ಬರುತ್ತೆ ಅಂದರೆ ಎಷ್ಟು ಸಂತೋಷ ಆಗುತ್ತೆ ಅಲ್ವಾ. ಅವ್ರಿಗೂ ಸಹ ಅದೇ ಥರ ಫೀಲ್ ಆಗ್ತಿದೆ.
ಮದುವೆ ಬುಧವಾರ ಆಗಿದ್ದು, ಗುರುವಾರನೇ ದೇವ್ರ ಪೂಜೆ ಆಗಿದ್ದು, ಶುಕ್ರವಾರನೇ ಬೀಗಳಾಗಿದ್ದು, ಅದರಿಂದ ತುಂಬಾ ಸ್ಟ್ರೈನ್ ಆಗೋಗಿದೆ ಅವ್ರ ಮನೆಯವ್ರಿಗೆಲ್ಲ. ನನ್ನ ಫ್ರೆಂಡ್ಗೆ, ಪಾಪ ಅವ್ರ ಅಣ್ಣಂಗೆ ಮದುವೆ ಜವಾಬ್ದಾರಿ, ಈಗ ಅಪ್ಪ ಕೂಡ ಇರಲಿಲ್ಲ ಅಲ್ವಾ, ಪಾಪ ಮದುವೆ ಜವಾಬ್ದಾರಿ, ಬೀಗಳಿನ ಜವಾಬ್ದಾರಿ, ದೇವ್ರ ಜವಾಬ್ದಾರಿ ಎಲ್ಲ ಅವ್ರದ್ದೇ ಆಗಿತ್ತು ಪಾಪ. ಆದರೂ ಇಷ್ಟೆಲ್ಲ ಮೇಂಟೈನ್ ಮಾಡ್ತಾ ಇದ್ದಾರೆ ಅಂದರೆ ನಿಜವಾಗ್ಲೂ ಖುಷಿ ಪಡಬೇಕು. ಇವಾಗ ನೋಡಿ ಗುಡ್ಡಪ್ಪನ ಜೋಳಿಗೆಗೂ ಸಹ ಎಲ್ಲವನ್ನು ಎಡೆ ಇಟ್ಟಿದ್ದೆಲ್ಲ ತಂದು ಇಡ್ತಾರೆ. ದೇವ್ರ ಮುಂದೆ ಸಹ ಎಲ್ಲವನ್ನು ಎಡೆ ಇಟ್ಟಿದ್ದಾರೆ. ನಾನು ಇದು ದೇವ್ರ ವಿಡಿಯೋ ಆಗಿರೋದ್ರಿಂದ ನಾನೇನಾದರೂ ತಪ್ಪಾಗಿ ಏನಾದರೂ ಮಾತಾಡಿದರೆ ದಯವಿಟ್ಟು ಕ್ಷಮಿಸಿ. ನನಗೇನು ಅನ್ನಿಸ್ತೋ ಅದು ನಾನು ಮಾತಾಡಿದ್ದೀನಿ. ಈಗ 12 ಗಂಟೆ ರಾತ್ರಿ ಆಗಿದೆ. ಇಲ್ಲೇ ಮರಿಯನ್ನು ಒಪ್ಪಿಸಿದ್ದು ದೇವರಿಗೆ ಮನೆ ಒಳಗಡೆನೇ 2 ಮರಿ ಮಾತ್ರ. ಇನ್ನು ಮಿಕ್ಕಿದ ಮರಿಯೆಲ್ಲ ಹೊರಗಡೆನೇ ಕಟ್ ಮಾಡ್ಕೊಂಡಿರೋದು. ನಾನು ಮರಿ ಕಡ್ದಿದ್ದೆಲ್ಲ ವಿಡಿಯೋ ಮಾಡ್ಕೊಂಡಿಲ್ಲ, ಅದೆಲ್ಲ ಮಾಡ್ಕೊಳ್ಳೋ ಹಾಗಿಲ್ಲ. ತಾಟು ಮಣ್ಣು ಎಲ್ಲವನ್ನು ಹಾಕಿ ರೆಡಿ ಮಾಡ್ಕೊಂಡಿದ್ದಾರೆ. ಆದಷ್ಟು ಬೇಗ ಬೀಗರೂಟದ ವಿಡಿಯೋ ಮತ್ತು ಅವ್ರ ಮೇಲೆ ದೇವ್ರು ಬಂದಿದ್ದ ವಿಡಿಯೋ ಬರುತ್ತೆ. ನೀವೆಲ್ಲ ಪ್ರೀತಿಯಿಂದ ಕಾಯ್ತಿರ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಇಲ್ಲಿಗೆ ಇವತ್ತಿನ ವಿಡಿಯೋ ಮುಕ್ತಾಯವಾಗ್ತಿದೆ. ಧನ್ಯವಾದಗಳು.